ಸರ್, ಈಗ ದನ ಕದ್ದವರನ್ನ ನಾನೇ ಗುಂಡಿಟ್ಟುಕೊಳ್ತೀನಿ ಅಂತ ಸಚಿವ ಮಾಂಕಳ ವೈದ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಎಮೋಷನ್ಸ್ನ ಭಾವನೆಗಳನ್ನು ನಾವು ಗುರುತಿಸಬೇಕು. ಆ ಧೈರ್ಯ ಅವರಿಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಇದೊಂದು ಒಳ್ಳೆಯ ಸಂಕೇತ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಮಹಾತ್ಮ ಗಾಂಧಿಯವರು ಗಟ್ಟಿಯಾಗಿ ಹೇಳಿದ್ದು ಬಿಟ್ಟರೆ, ಗಾಂಧಿಯ ನಂತರ ಬಂದಂಥ ರಾಜಕೀಯ ವಾರಸುದಾರರು ಗೋ ಹತ್ಯೆಯನ್ನು ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಂಡೇ ಬಂದಿದ್ದರು. ಅದರ ಪರಿಣಾಮ ಗೋ ಕಳ್ತನ ಶುರುವಾಯಿತು. ಅದರ ಪರಿಣಾಮ ಹಾಡು ಹಗಲೇ ಗೋ ಹತ್ಯೆ ಮಾಡಿ ಗರ್ಭದ ಹಸುವನ್ನು ಕೊಂದು ವಿಡಿಯೋ ಮಾಡುವಂಥ ವಿಕೃತ ಮನಸ್ಥಿತಿ, ಆ ಧೈರ್ಯ ಬರೋಕ್ಕೆ ಕಾರಣ ಏನಾಗಿದ್ದು ಅಂದರೆ ಗಾಂಧಿ ಪಥವನ್ನು ಕಾಂಗ್ರೆಸ್ ಮರೆತಿದ್ದ ಕಾರಣಕ್ಕಾಗಿ. ಹಾಗಾಗಿ ಆ ಧೈರ್ಯ ಬಂದಿದೆಯಲ್ಲ, ಅವ್ರು ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ, ಗೋ ಹತ್ಯೆ ಮಾಡಿದವ್ರನ್ನ ಗುಂಡಿಟ್ಟು ಕೊಲ್ಲಿ ಅಂತ ನಾನು ಬಯಸೋದಿಲ್ಲ. ಆದರೆ ಹಾಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಕಾಂಗ್ರೆಸ್ನ ಉಳಿದೆಲ್ಲ ನಾಯಕರುಗಳಿಗೂ ಆ ಧೈರ್ಯ ಬಂದುಬಿಟ್ರೆ ತನ್ನಿಂದ ತಾನೇ ಸಮಸ್ಯೆ ಬಗೆಹರಿಯುತ್ತೆ. ಯಾಕೆ ಗೋಕಳ್ಳರಿಗೆಲ್ಲ ತಾಕತ್ ಬಂತ ಹೇಳಿ? ಗೋಕಳ್ಳ ಕಬೀರ್ನಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು. ಅವನು ಎನ್ಕೌಂಟರ್ನಲ್ಲಿ ಸತ್ತಾಗ ನವೀನ್ ನಾಯ್ಕನ ಜೈಲಿಗೆ ಹಾಕಿದ್ರು. 302 ಕೇಸ್ ಮಾಡಿ ಅಲ್ಲಿಯ ಕಾನ್ಸ್ಟೇಬಲ್ಲು ಆಗಿದ್ದಂಥ ನವೀನ್ ನಾಯ್ಕನ್ನ ಜೈಲಿಗೆ ಕಳಿಸಿದ್ರು. ಆ ಮೂಲಕ ಒಂದು ಸಂದೇಶ ಕೊಟ್ಟರು, ಕೆಟ್ಟ ಸಂದೇಶನ. ನೀವು ಕದ್ರೂ ನಿಮ್ಮ ಜೊತೆಗೆ, ನೀವು ಏನು ಮಾಡಿದ್ರೂ ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಕೆಟ್ಟ ಸಂದೇಶವನ್ನು ಕಾಂಗ್ರೆಸ್ ಕೊಡ್ತು. ಅದರ ಪರಿಣಾಮ ಹೀಗಾಗಿದೆ. ಕಾಂಗ್ರೆಸ್ನ ಒಬ್ಬ ಶಾಸಕ ಈಗ ಹೇಳಿರೋದು, ಅವ್ರ ಧೈರ್ಯ ಉಳಿದವರಿಗೂ ಬರಲಿ, ಅವ್ರು ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ. ಆದರೆ ಹೀಗೆ ಹೇಳಿದ್ರೆ ಗೋ ಹತ್ಯೆ ಮಾಡುವವರಿಗೆ ಒಂದು ಸಂದೇಶವಾದರೂ ಹೋಗುತ್ತೆ. ಅವರ ಎಮೋಷನ್ಸ್ನ ಭಾವನೆಗಳನ್ನು ನಾವು ಗುರುತಿಸಬೇಕು. ಆ ಧೈರ್ಯ ಅವರಿಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಇದೊಂದು ಒಳ್ಳೆಯ ಸಂಕೇತ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಮಹಾತ್ಮ ಗಾಂಧಿಯವರು ಗಟ್ಟಿಯಾಗಿ ಹೇಳಿದ್ದು ಬಿಟ್ಟರೆ, ಗಾಂಧಿಯ ನಂತರ ಬಂದಂಥ ರಾಜಕೀಯ ವಾರಸುದಾರರು ಗೋ ಹತ್ಯೆಯನ್ನು ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಂಡೇ ಬಂದಿದ್ದರು. ಅದರ ಪರಿಣಾಮ ಗೋ ಕಳ್ತನ ಶುರುವಾಯಿತು. ಅದರ ಪರಿಣಾಮ ಹಾಡು ಹಗಲೇ ಗೋ ಹತ್ಯೆ ಮಾಡಿ ಗರ್ಭದ ಹಸುವನ್ನು ಕೊಂದು ವಿಡಿಯೋ ಮಾಡುವಂಥ ವಿಕೃತ ಮನಸ್ಥಿತಿ, ಆ ಧೈರ್ಯ ಬರೋಕ್ಕೆ ಕಾರಣ ಏನಾಗಿದ್ದು ಅಂದರೆ ಗಾಂಧಿ ಪಥವನ್ನು ಕಾಂಗ್ರೆಸ್ ಮರೆತಿದ್ದ ಕಾರಣಕ್ಕಾಗಿ. ಹಾಗಾಗಿ ಆ ಧೈರ್ಯ ಬಂದಿದೆಯಲ್ಲ, ಅವ್ರು ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ, ಗೋ ಹತ್ಯೆ ಮಾಡಿದವ್ರನ್ನ ಗುಂಡಿಟ್ಟು ಕೊಲ್ಲಿ ಅಂತ ನಾನು ಬಯಸೋದಿಲ್ಲ. ಆದರೆ ಹಾಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಕಾಂಗ್ರೆಸ್ನ ಉಳಿದೆಲ್ಲ ನಾಯಕರುಗಳಿಗೂ ಆ ಧೈರ್ಯ ಬಂದುಬಿಟ್ರೆ ತನ್ನಿಂದ ತಾನೇ ಸಮಸ್ಯೆ ಬಗೆಹರಿಯುತ್ತೆ. ಯಾಕೆ ಗೋಕಳ್ಳರಿಗೆಲ್ಲ ತಾಕತ್ ಬಂತ ಹೇಳಿ? ಗೋಕಳ್ಳ ಕಬೀರ್ನಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು. ಅವನು ಎನ್ಕೌಂಟರ್ನಲ್ಲಿ ಸತ್ತಾಗ ನವೀನ್ ನಾಯ್ಕನ ಜೈಲಿಗೆ ಹಾಕಿದ್ರು. 302 ಕೇಸ್ ಮಾಡಿ ಅಲ್ಲಿಯ ಕಾನ್ಸ್ಟೇಬಲ್ಲು ಆಗಿದ್ದಂಥ ನವೀನ್ ನಾಯ್ಕನ್ನ ಜೈಲಿಗೆ ಕಳಿಸಿದ್ರು. ಆ ಮೂಲಕ ಒಂದು ಸಂದೇಶ ಕೊಟ್ಟರು, ಕೆಟ್ಟ ಸಂದೇಶನ. ನೀವು ಕದ್ರೂ ನಿಮ್ಮ ಜೊತೆಗೆ, ನೀವು ಏನು ಮಾಡಿದ್ರೂ ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಕೆಟ್ಟ ಸಂದೇಶವನ್ನು ಕಾಂಗ್ರೆಸ್ ಕೊಡ್ತು. ಅದರ ಪರಿಣಾಮ ಹೀಗಾಗಿದೆ. ಕಾಂಗ್ರೆಸ್ನ ಒಬ್ಬ ಶಾಸಕ ಈಗ ಹೇಳಿರೋದು, ಅವ್ರ ಧೈರ್ಯ ಉಳಿದವರಿಗೂ ಬರಲಿ, ಅವ್ರು ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ. ಆದರೆ ಹೀಗೆ ಹೇಳಿದ್ರೆ ಗೋ ಹತ್ಯೆ ಮಾಡುವವರಿಗೆ ಒಂದು ಸಂದೇಶವಾದರೂ ಹೋಗುತ್ತೆ.